ಬಿಸಿಲ ತಾಪಕ್ಕೆ ತೆಂಗಿನ ಮರದಲ್ಲಿಯೇ ಪ್ರಜ್ಞೆ ತಪ್ಪಿದ್ದಾನೆ ಒಬ್ಬ ಯುವಕ. ಅದೃಷ್ಟವಶಾತ್ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. 21 ವರ್ಷದ ನವೀನ್ ಸಾವಿನ ದವಡೆಯಿಂದ ಪಾರಾದಂತಹ ಯುವಕ ತೆಂಗಿನ ಮರವನ್ನ ಏರಿ ಗರಿಯನ್ನ ಕತ್ತರಿಸೋದಕ್ಕೆ ಅಂತ ಆತ ತೆಂಗಿನ ಮರವನ್ನ ಏರಿರ್ತಾನೆ. ಆದರೆ ವಿಪರೀತ ಬಿಸಿಲಿನಿಂದ ನೋಡಿ ಎಂಥ ಪರಿಸ್ಥಿತಿ, ಆತ ಮರದಲ್ಲಿಯೇ ಪ್ರಜ್ಞೆ ತಪ್ಪಿದ್ದಾನೆ. 45 ನಿಮಿಷಗಳ ಕಾಲ ಪ್ರಜ್ಞೆ ತಪ್ಪಿದ ಅವಸ್ಥೆಯಲ್ಲೇ ಆತ ಮರದಲ್ಲಿದ್ದದ್ದು. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತೆಂಗಿನ ಮರದ ಗರಿಗಳನ್ನು ಕತ್ತರಿಸೋದಕ್ಕೆ ನವೀನ್ ಎಂಬ ಯುವಕ ಮರ ಏರಿರ್ತಾನೆ. ಸಾವಿನ ದವಡೆಯಿಂದ ಆತ ಈಗ ಪಾರಾಗಿದ್ದಾನೆ. ಕೂಡಲೇ ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸ ಅಗ್ನಿಶಾಮಕ ಸಿಬ್ಬಂದಿಯಿಂದ ಆಗಿದೆ. ಆ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ನಿಜಕ್ಕೂ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಪ್ರಜ್ಞೆ ತಪ್ಪಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಕಥೆ ಅನ್ನುವಂಥದ್ದು. ಆದರೆ ಅದೃಷ್ಟವಶಾತ್ ಏನು ಸಮಸ್ಯೆ ಆಗಿಲ್ಲ. ಅಷ್ಟರ ಮಟ್ಟಿಗೆ ಬಿಸಿಲಿದೆಯಾ? ಪ್ರಜ್ಞೆ ತಪ್ಪಿ ಮರದಲ್ಲಿಯೇ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಶ್ರೀಪಾದ್, ಹಾಸನ ಅಂದರೆ ಅದು ಬಡವರ ಊಟಿ ಅಂತಾರೆ. ಆಗಲೇ ಈಗ ಆಗಿರುವಂಥ ಘಟನೆ ಸಕಲೇಶಪುರದ ಕೊಲ್ಲಹಳ್ಳಿ ಗ್ರಾಮದಲ್ಲಿ. ಇಲ್ಲೂ ಕೂಡ ಈ ಬಾರಿ ತಾಪಮಾನ ಹೆಚ್ಚಿರುವಂಥದ್ದು. ಸಕಲೇಶಪುರ ಅಂದರೆ ಮಲೆನಾಡು ಭಾಗ ನೋಡ್ಬೋದು. ಆದರೆ ಈ ಬಾರಿ ಕೂಡ ಅಲ್ಲಿ ಸುಮಾರು 39 ಡಿಗ್ರಿಯಷ್ಟು ಹತ್ತತ್ರ 40 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಏರಿರುವಂಥದ್ದು. ಹೀಗಾಗಿ ಇವತ್ತು ಏನು ಈಗ ಘಟನೆ ನಡೆದಿದೆ ಶ್ರೀಪಾದ್, ಅದು ಕೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ನವೀನ್ ಎಂಬಕ್ಕಂತಹ ಯುವಕ ತೆಂಗಿನ ಮರವನ್ನು ಕಡಿಲಿಕ್ಕೆ ಮೇಲೆ ಹೊರಟಿರುವಂಥದ್ದು ಪ್ರಯತ್ನವನ್ನು ಮಾಡಿದ್ದಾನೆ. ನಂತರ ಕೆಲಸಕ್ಕೆ ಹೋಗಿ ಎಲ್ಲ ತೆಂಗಿನ ಗರಿಗಳನ್ನು ಕಡಿದು ಮುಗಿಸುವತ್ತಿಗೆ ಸುಮಾರು 3/4 ಗಂಟೆ ಆಗಿದೆ. ಆಗ ಆತನಿಗೆ ನಿರಂತರವಾಗಿ ಬಿಸಿಲಿನ ಝಳಕ್ಕೆ ಆತ ಅಲ್ಲೇ ಪ್ರಜ್ಞೆಯನ್ನು ತಪ್ಪಿದ್ದಾನೆ. ಮತ್ತೆ ಆತ ಕೆಳಗೆ ಇಳಿಲಿಕ್ಕೂ ಆಗಿಲ್ಲ. ದೃಶ್ಯದಲ್ಲಿ ನೋಡ್ಬೋದು. ಅದೃಷ್ಟವಶಾತ್ ಆತ ಏನು ಮುಂಜಾಗ್ರತಾ ಕ್ರಮವಾಗಿ ಆತ ಒಂದು ಸೊಂಟಕ್ಕೆ ಹಗ್ಗವನ್ನು ಕಟ್ಟಿಕೊಂಡಿದ್ದ. ಹೀಗಾಗಿ ಆತ ಕೆಳಗೆ ಬಿದ್ದು ಒಂದು ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ನಂತರ ಅಗ್ನಿಶಾಮಕ ದಳದವರು ಬಂದು ಆತನನ್ನು ರಕ್ಷಣೆ ಮಾಡಿರುವಂಥದ್ದು. ಹೀಗಾಗಿ ಬಿಸಿಲಿನ ಜಲವನ್ನು ಲೆಕ್ಕಿಸದೆ ಕೆಲಸ ಮಾಡುವಂಥವರು ಈ ಒಂದು ಘಟನೆಯನ್ನು ದೃಷ್ಟಾಂತವಾಗಿ ಇಟ್ಕೊಂಡು ತಮ್ಮ ಜೀವದ ಮೇಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಬಿಸಿಲಿನ ತಾಪಮಾನ ಎಷ್ಟಿದೆ, ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನೋಡಿ ಜಾಗ್ರತೆಯಿಂದ ಈ ಸಮಯದಲ್ಲಿ ಈ ಒಂದು ಬೇಸಿಗೆಯನ್ನು ಕಳಿಬೇಕಾದಂಥ ಪರಿಸ್ಥಿತಿ ಈ ಬಾರಿ ಎಲ್ಲ ಕಡೆ ಉಂಟಾಗಿದೆ ಅಂತ ಹೇಳ್ಬೋದಾಗಿದೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಖುಷ್ವಂತ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಾರಾಂತ್ಯಕ್ಕೆ ಕರುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಿಗದಿಯಾಗಿತ್ತು, ಆದರೆ ಕಾರ್ಯಕ್ರಮದ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ದೇವನಹಳ್ಳಿಯಿಂದ ಸಮಾವೇಶ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಏಪ್ರಿಲ್ 14ನೇ ತಾರೀಕು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಲಿಕ್ಕಿದ್ದಾರೆ. ಅಸಲಿಗೆ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು, ಆದರೆ ಬದಲಾವಣೆಯಾಗಿದೆ. ಮಂಗಳೂರಿನ ಗೋಲ್ಡ್ ಫಿಂಚ್ ಗ್ರೌಂಡ್ನಲ್ಲಿ ಮೋದಿ ಅವರು ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಸಂಜೆ ಬೆಂಗಳೂರಿನಲ್ಲಿ ರೋಡ್ ಶೋ ಮಾತ್ರ ನಿಗದಿಯಾಗಿರೋದು. ಏಪ್ರಿಲ್ 14ರ ಸಂಜೆ ಹೆಬ್ಬಾಳ ಬ್ಯಾಟರಾಯನಪುರದಲ್ಲಿ ರೋಡ್ ಶೋ ಇರುತ್ತೆ ಪ್ರಧಾನಿ ಮೋದಿ ಅವರದು. ಏಪ್ರಿಲ್ 14ನೇ ತಾರೀಕು. ಇನ್ನು ದೇವನಹಳ್ಳಿಯಲ್ಲಿ ಸಮಾವೇಶ ಇತ್ತು, ಆದರೆ ಅದು ಮಂಗಳೂರಿಗೆ ಶಿಫ್ಟ್ ಆಗಿದೆ. ಸೊ ಪ್ಲೇಸಲ್ಲಿ ಅದಲು ಬದಲಾಗಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದ ಕಾರ್ಯಕ್ರಮ ಈಗ ಅದಲು ಬದಲಾಗಿ ದೇವನಹಳ್ಳಿಯಿಂದ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಏಪ್ರಿಲ್ 14ನೇ ತಾರೀಕು. ಅವತ್ತು ಏಪ್ರಿಲ್ 14ನೇ ತಾರೀಕು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಾವೇಶ ಇರುತ್ತೆ. ಅವತ್ತೇ ಸಂಜೆ ಬೆಂಗಳೂರಿನಲ್ಲಿ ರೋಡ್ ಶೋ ಕೂಡ ಇರುತ್ತೆ.